ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಸ್ಯಾರಿ ಬಂದು ಈ ರೀತಿ ಇದೆ ಫ್ರೆಂಡ್ಸ್. ತುಂಬ ಗ್ರ್ಯಾಂಡ್ ಆಗಿದೆ ಸ್ಯಾರಿ ಬಂದು. ಕಲರ್ ಬಂದು ರೆಡ್ ಇದೆ, ಬಟ್ ಕ್ಯಾಮ್ರಾದಲ್ಲಿ ಪಿಂಕ್ ಕಾಣಿಸ್ತಾ ಇದೆ. ರೆಡ್ಡು ಮತ್ತು ಸಿಲ್ವರು, ವೈಟ್, ಕಾಪರ್, ಗೋಲ್ಡ್ ಈ ಸ್ಯಾರಿಯಲ್ಲಿದೆ. ಇದಕ್ಕೆ ಒಂದು ನ್ಯೂ ಡಿಸೈನ್ನ ಹಾಕ್ತಾ ಇದ್ದೀನಿ. ಹಾಕುವ ಮೆಥಡು ಹಳೆ ಮೆಥಡೇ, ಬಟ್ ಲುಕ್ ಮಾತ್ರ ಹೊಸದಂತಲೇ ಹೇಳ್ಬೋದು. 5 ಬೀಡ್ಸಿಂದ ಈ ಒಂದು ಸ್ಯಾರಿಗೆ ಡಿಸೈನ್ ಹಾಕ್ತಾ ಇದ್ದೀನಿ. ಸೊ ಈ ಡಿಸೈನ್ ಲುಕ್ ಅನ್ನೋದು 5 ಬೀಡ್ಸಿಂದ ಲುಕ್ ಅನ್ನೋದು ಕಾಣಿಸುತ್ತೆ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಈಸಿ ಕೂಡ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸಿಲ್ವರ್ ಕಲರ್ ಮಣಿನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಇರುವಂಥ ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಯಾರಿಯಲ್ಲಿ ರೆಡ್ಡು ಸಿಲ್ವರ್ ಇರೋದ್ರಿಂದ ಸೊ ಒಂದೇ ಕಲರಲ್ಲಿ ವರ್ಕ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಕುಚ್ಚಿಗೆ ವೈಟ್ ಕಾಪರ್ ಗೋಲ್ಡನ್ನೆಲ್ಲ ಈ ಕಲರ್ ದಾರನ ತೊಗೊಳ್ತಾ ಇದ್ದೀನಿ. ಸೊ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ, 11 ಆದರೂ ನಡೆಯುತ್ತೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೊಂತ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ಲಾಕ್ ಮಾಡ್ತೀವಲ್ಲ, ಆ ರೀತಿ 2 ಲಾಕನ್ನು ಮಾಡ್ಕೊಳ್ಳೋಣ. ಈ ರೀತಿ 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ಕೊಂಡ್ಬಿಟ್ಟು ಇದೇ ಪಕ್ಕದಲ್ಲಿ ಒಂದು ಪಾಯಿಂಟಷ್ಟು ಗ್ಯಾಪನ್ನು ಕೊಟ್ಟು ಬಟ್ಟೆಗೆ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಚೈನ್ ಕೌಂಟ್ ಕೂಡ ತೊಗೊಳ್ತಾ ಇದ್ದೀನಿ. ಚೈನ್ ಕೌಂಟ್ ತೊಗೊಂಡ್ಬಿಟ್ಟು ಆಮೇಲೆ ಒಂದು ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಥರ ಕೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಕುಂಕುಮ ಹತ್ತಿದೆ ಕೈಗೆ ಅಷ್ಟೇ ಫ್ರೆಂಡ್ಸ್, ಮತ್ತೆ ಏನು ಅನ್ಕೊಬೇಡಿ. ಈ ರೀತಿ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ 2 ಚೈನ್ ಮಾಡ್ಕೊತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಈ ಥರ ಮೆಜರ್ಮೆಂಟ್ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ಈ ರೀತಿ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇದೇ ಪಕ್ಕದಲ್ಲಿ ಒಂದು ಪಾಯಿಂಟಷ್ಟು ಗ್ಯಾಪ್ ಕೊಡಿ ಅಷ್ಟೇ. ಪಕ್ಕಕ್ಕೆ ಹಾಕಿದ್ರೂ ಕೂಡ ನಡೆಯುತ್ತೆ, ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಡಬಲ್ ಕ್ರೋಶೆ ಮತ್ತು ಸೇಮ್ 2 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಮೆಜರ್ಮೆಂಟನ್ನು ನೋಡಿಕೊಂಡು ಡಬಲ್ ಕ್ರೋಶೆ ಕಂಬ. ಮತ್ತು ಸೂಜಿ ಮೇಲೆ ದಾರ ಈ ರೀತಿ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಕಂಬ, 2 ಚೈನ್, 2 ಡಬಲ್ ಕ್ರೋಶೆ ಕಂಬ, 2 ಚೈನ್ನ ಹಾಕ್ಕೋಬೇಕಾಗುತ್ತೆ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ. ಸೊ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಡಿಸೈನ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಸ್ಟೆಪ್ ಅನ್ನೋದು 2 ಡಬಲ್ ಕ್ರೋಶೆ ಕಂಬ, 2 ಚೈನ್, 2 ಡಬಲ್ ಕ್ರೋಶೆ ಕಂಬ, 2 ಚೈನ್. ಸೊ 1 ಸ್ಟೆಪ್ ಅನ್ನೋದು ಸ್ಯಾರಿ ಫುಲ್ಲು ಈ ರೀತಿ ಹಾಕಬೇಕಾಗುತ್ತೆ. ನಾನು ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ, ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್ನ ಹಾಕ್ಕೊತ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಯಾವುದೇ ಒಂದು ಬೀಡ್ಸ್ ಆ್ಯಡ್ ಮಾಡೋದು ಬೇಡ. ಜಸ್ಟ್ ಥ್ರೆಡ್ ವರ್ಕಿಂದ ಈ ರೀತಿ ಫಸ್ಟ್ ಲೈನ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಈಗ 2ನೇ ಸ್ಟೆಪ್ ಬಂದುಬಿಟ್ಟು ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಏನು ನಾವು ಲಾಕ್ ಹಾಕಿದ್ವಲ್ಲ, ಡಬಲ್ ಕ್ರೋಶೆ ಕಂಬ ಇದೆ ನೋಡಿ, ಅದರೊಳಗಡೆ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಮಾಡ್ಕೊಂಡ್ಬಿಟ್ಟು ಇನ್ನೂ ಒಂದು ಲಾಕ್ ಹಾಕ್ತಾ ಇದ್ದೀನಿ. ಸೇಫಾಗಿ 2 ಲಾಕನ್ನು ಹಾಕ್ಕೊಬಿಡಿ, ಸ್ಟಾರ್ಟಿಂಗಲ್ಲಿ ಮತ್ತು ಲಾಸ್ಟಲ್ಲಿ ಕೂಡ. ಈ ರೀತಿ 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ ಜಸ್ಟ್ ಒಂದು ಚೈನ್ ಥರ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಈ ಒಂದು 2 ಚೈನ್ ಒಳಗಡೆ ಜಸ್ಟ್ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಲಾಕನ್ನು ಹಾಕಿಬಿಟ್ಟು 1 ಚೈನ್ ಹಾಕ್ತಾಯಿದ್ದೀನಿ. 1 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಈ ಒಂದು 2 ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಸೊ ಅದು ಒಂದು ಚೈನು ಮತ್ತು ಇದು ಒಂದು ಡಬಲ್ ಕ್ರೋಶೆ ಕಂಬ, 2 ಚೈನ್ ಥರ ಕೌಂಟ್ ಮಾಡ್ಕೊಂಡಿದ್ದೀನಿ. 2 ಡಬಲ್ ಕ್ರೋಶೆ ಥರ ಕೌಂಟ್ ಆಗುತ್ತೆ. ಈಗ ಮತ್ತೆ ಸೇಮ್ 2 ಚೈನ್ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ವರ್ಕ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್. ನ್ಯೂ ಲುಕ್ ಕೊಡುತ್ತೆ. ಡಿಸೈನ್ ಬಂದು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ಸೊ 2 ಚೈನ್ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು
ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಮತ್ತೆ ಸೇಮ್ 2 ಟೈಮ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ. ಮತ್ತೆ 2 ಚೈನ್ ಹಾಕ್ತಾ ಇದ್ದೀನಿ. ಸೊ ಮೇಲೆ ಬರುವಂಥ ಲೈನಲ್ಲಿ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ 4 ಟೈಮ್ ಮಾಡ್ಕೊಂಡಿದ್ದೀನಿ 2 ಡಬಲ್ ಕ್ರೋಶೆನ. ಈ ರೀತಿ 4 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಒಂದು ಚೈನ್ ಥರ ಲಾಕ್ ಮಾಡ್ತಾ ಇದ್ದೀನಿ. ಒಂದು ಚೈನ್ ಲಾಕ್ ಹಾಕ್ಬಿಟ್ಟು ದಾರನ ಈ ರೀತಿ ಮೇಲೆ ಮಾಡಿಕೊಂಡು ಈಗ ಒಂದು ಸಿಲ್ವರ್ ಕಲರ್ ಬೀಡ್ಸ್ ತೋರಿಸಿದ್ನಲ್ಲ, ಆ ಒಂದು ಸಿಲ್ವರ್ ಕಲರ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಆ ಬೀಡ್ಸನ್ನ ಹಾಕಿಬಿಟ್ಟು ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಹಾಕಿಬಿಟ್ಟು ಮತ್ತು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿರುವಂಥ 2 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಮತ್ತು ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ದಾರನ ಈ ರೀತಿ ಮೇಲೆ ಮಾಡ್ಕೊಂಡ್ಬಿಟ್ಟು ಈಗ ಮತ್ತೆ ಇನ್ನೂ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ರೀತಿ ಬೀಡನ್ನ ತೊಗೊಂಡ್ಬಿಟ್ಟು ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಈ ರೀತಿ ಬೀಡ್ ಲಾಕ್ ಹಾಕ್ಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇದೇ ಒಂದು ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಮತ್ತು 2 ಡಿಸೈನ್ ಅನ್ನೋದು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇದೇ ಒಂದು ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಮತ್ತು 2 ಟೈಮ್ ಡಬಲ್ ಕ್ರೋಶೆ. ಜಸ್ಟ್ 2 ಡಬಲ್ ಕ್ರೋಶೆನ ಹಾಕ್ಕೊತ ಹೋಗೋದಷ್ಟೇ ಫ್ರೆಂಡ್ಸ್ ಡಿಸೈನು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ 2 ಡಬಲ್ ಕ್ರೋಶೆ. ಈ ರೀತಿ ಬರುತ್ತೆ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ನಾನಿಲ್ಲಿ 4 ಟೈಮ್ 2 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊಂಡ್ಬಿಟ್ಟು ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಸೊ ಈ ಬೀಡ್ಸಿಗೆ ಮತ್ತು ಈ ಕಡೆ ಹಾಕೋದು ಬೀಡ್ಸಿಗೆ ಮಧ್ಯದಲ್ಲಿ ನೋಡಿ ನಾನು 4 ಟೈಮ್ 2 ಟೈಮ್ ಡಬಲ್ ಕ್ರೋಶೆನ ಮಾಡಿದ್ದೀನಿ. ಈಗ 4 ಟೈಮ್ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತು ಒಂದು ಈ ಥರ ಲಾಕ್ ಚೈನ್ ಥರ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡ್ಸ್. ಸೊ ಸೆಕೆಂಡ್ ಸ್ಟೆಪ್ ಅನ್ನೋದು ಈ ರೀತಿ ಹಾಕ್ಕೋಬೇಕಾಗತ್ತೆ ಫ್ರೆಂಡ್. ಬೀಡ್ ಲಾಕ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ಮತ್ತು ಸೇಮ್ ಡಬಲ್ ಕ್ರೋಶೆ. ಸೊ ಮಧ್ಯದಲ್ಲಿ ಮಾತ್ರ ಒಂದು ಡಬಲ್ ಕ್ರೋಶೆ ಕಂಬ ಬರುತ್ತೆ. ಇನ್ನು ಉಳ್ಕಿರೋದೆಲ್ಲ 2 ಡಬಲ್ ಕ್ರೋಶೆನ ಮಾಡ್ಕೊತ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊತ ಹೋಗಬೇಕಾಗತ್ತೆ. ಸೊ ಡಿಸೈನ್ ಅನ್ನೋದು ಸೆಕೆಂಡ್ ಸ್ಟೆಪ್ಪು ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು 2 ಬೀಡ್ಸ್ಗೆ ಈ ಒಂದು 2ಸ್ಗೆ ಮಧ್ಯದಲ್ಲಿ 4 ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ಪು ಕೂಡ ಈ ರೀತಿ ಬರುತ್ತೆ. 2 ಬೀಡ್ಸ್ನ ಹಾಕಿಬಿಟ್ಟು ಈ ರೀತಿ ಸೆಕೆಂಡ್ ರೌಂಡ್ ಅನ್ನೋದು ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ಈಗ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಫಸ್ಟು ಇಲ್ಲಿ ಮತ್ತೆ ಸೆಕೆಂಡ್ನಲ್ಲಿ ಏನು 2 ಚೈನ್ ಹಾಕಿದಲ್ಲಿ ಗ್ಯಾಪ್ ಇದೆಯಲ್ವ, ಅಲ್ಲಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಸೇಮ್ ವರ್ಕ್ ಫ್ರೆಂಡ್ಸ್, ಇವಾಗ ಕೂಡ ಏನು ಚೇಂಜಸ್ ಏನಿಲ್ಲ, ಅದೇ ಡಬಲ್ ಕ್ರೋಶೆನ ಮಾಡ್ಕೊತ ಹೋಗಬೇಕಾಗತ್ತೆ. ಸೊ ಮಧ್ಯದಲ್ಲಿ ಮಾತ್ರ ಬೀಡ್ಸ್ನ ಚೇಂಜ್ ಮಾಡಬೇಕಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಡಿಸೈನ್ ಬಂದುಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಕೂಡ ಒಂದು ಲಾಕನ್ನು ಮಾಡಿಕೊಂಡು ಮತ್ತೆ ಸೇಮ್ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ. 2 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ 2 ಚೈನ್ ಹಾಕಿಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗ್ಬಿಟ್ಟು 2 ಟೈಮ್ ಡಬಲ್ ಕ್ರೋಶೆ.
ಈ ರೀತಿ ಹಾಕೋಬೇಕಾಗುತ್ತೆ. ಈ ರೀತಿ ಕೆಳಗಡೆ ಬಂದು ಈ ರೀತಿ ಕಂಟಿನ್ಯೂ ಆಗಿ ವರ್ಕ್ ಮಾಡ್ಕೊಂಡ್ಮೇಲೆ ಮೇಲೆ ಹಾಕುವಂಥ ಡಿಸೈನ್ ಬಂದುಬಿಟ್ಟು ನಾನು 4 ಟೈಮ್ 2 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಈಗ ಮೇಲೆ 3 ಟೈಮ್ ಡಬಲ್ ಕ್ರೋಶೆನ ಮಾಡಿದ್ದೀನಿ. 3 ಟೈಮ್ ಈ ರೀತಿ ಹಾಕಿದ ಮೇಲೆ ಮತ್ತೆ 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇಲ್ಲೇನು ಬೀಡ್ಸ್ ಲಾಕ್ ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಮತ್ತೆ 2 ಟೈಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ 2 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ನಾನೀಗ 1 ಚೈನ್ ಹಾಕ್ಕೊತಾ ಇದ್ದೀನಿ. 1 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲೇನಿದೆಯಲ್ವಾ ಈ ಒಂದು ಸಿಂಗಲ್ ಕಂಬ ಹಾಕಿದ್ವಿ ನೋಡಿ ಡಬಲ್ ಕ್ರೋಶೆದು, ಅಲ್ಲಿ ಒಂದು ಡಬಲ್ ಕ್ರೋಶೆನ ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ ಈ ಒಂದು ಬೀಡ್ಸಲ್ಲಿ. ಈ ರೀತಿ ಬರುತ್ತೆ. ಈಗ ದಾರನ ಮೇಲೆ ಮಾಡ್ಕೊಂಡ್ಬಿಟ್ಟು ಒಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ. ಈ ರೀತಿ ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ನ ಮಾಡ್ಕೊಂಡ್ಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇಲ್ಲಿ ಫಸ್ಟು ಲಾಕ್ ಹಾಕಿದ್ದು ಇದರಲ್ಲೇ ಹೋಗ್ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಈ ರೀತಿ ಬೀಡ್ಸ್ ಅನ್ನೋದು ಈ ರೀತಿ ಕೂಡುತ್ತೆ. ಈ ರೀತಿ ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೇಮ್ ನಾನೀಗ ನೋಡಿ ಈ ರೀತಿ ಮತ್ತೆ 2 ಚೈನ್ ಹಾಕ್ತಾ ಇದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ನೋಡಿ ಈ ಕಡೆ ಇರುವಂಥ ಇದರಲ್ಲಿ ಹೋಗ್ಬಿಟ್ಟು ಮತ್ತೆ ಸೇಮ್ 2 ಟೈಮ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ದಾರ 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಮತ್ತು 2ರಲ್ಲಿ 1 2ರಲ್ಲಿ 1. ಸೊ ಬೀಡ್ ಶೇಪ್ ಅನ್ನೋದು ಈ ರೀತಿ ಕೂಡುತ್ತೆ. ಮತ್ತು 2 ಚೈನ್ 2 ಟೈಮ್ ಡಬಲ್ ಕ್ರೋಶೆ. ಸೊ ಥರ್ಡ್ ಸ್ಟೆಪ್ಪಲ್ಲಿ ಕೂಡ ಈ ರೀತಿ ವರ್ಕ್ನ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ರೀತಿ 3 ಬೀಡ್ಸ್ನ ಈ ರೀತಿ ಕೂಡಿಸಿದ್ದೀನಿ. ಸೊ ಈ ರೀತಿ ಬಂದಿದೆ. ಈಗ 4th ಸ್ಟೆಪ್ಪಲ್ಲಿ ಬಂದು ಈಗ 4ನೇ ಸ್ಟೆಪ್ ಬಂದುಬಿಟ್ಟು ಇಲ್ಲೇನು ಫಸ್ಟ್ ನಾವು ಲಾಕ್ ಹಾಕ್ಕೊತಾವು ಸೇಮ್ ಚೈನ್ಗಳನ್ನ ಮಾಡ್ಕೊಂಡು ಹೋಗಿದ್ದೀವಲ್ಲ ಅದೇ ಒಂದು ಫಸ್ಟ್ ಚೈನಲ್ಲಿ ಲಾಕನ್ನು ಮಾಡ್ಕೊಂಡ್ಬಿಟ್ಟು ದಾರನ ಮತ್ತು 2 ಚೈನ್ ಹಾಕಿಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಲಾಕನ್ನು ಮಾಡಿ ಮತ್ತು 2 ಚೈನ್ ಮತ್ತು ಒಂದು ಡಬಲ್ ಕ್ರೋಶೆ ಕಂಬ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸೇಮ್ 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ಸೊ 2 ಚೈನ್ ಸೇಮ್ ಫ್ರೆಂಡ್ಸ್ ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಮತ್ತು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ಡಬಲ್ ಕ್ರೋಶೆ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇದರಲ್ಲಿ ಹೋಗ್ಬಿಟ್ಟು ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದು ಮತ್ತೆ ನಾನು 2 ಬೀಡ್ಸ್ನ ಹಾಕಬೇಕಾಗತ್ತೆ. ಈ ರೀತಿ 2 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ಚೈನ್ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಮತ್ತು ಈ ರೀತಿ ದಾರನ ಮೇಲೆ ಮಾಡಿಕೊಂಡು ಇದಕ್ಕೆ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಬೀಡ್ಸ್ನ ಹಾಕಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಇಲ್ಲೇನು ಚೈನ್ ಇದೆಯಲ್ಲ ಈ ಒಂದು ಚೈನಲ್ಲಿ ಹೋಗಿ ದಾರನ ಈ ರೀತಿ ಎಳ್ಕೊಂಡು ಮತ್ತು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆನ ಮಾಡ್ಕೊಂಡ್ಬಿಟ್ಟೆ ಮತ್ತು ಈಗ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತು ಈ ಒಂದು ಬೀಡ್ಸ್ನ ಕೂಡ ಇದಕ್ಕೆ ಹಾಕಿಬಿಟ್ಟು ಬೀಡ್ ಲಾಕನ್ನು ಮಾಡಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ 2 ಚೈನಲ್ಲಿ ಹೋಗಿ ದಾರನ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಈಗ ಸೇಮ್ 2 ಟೈಮ್ ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ನೋಡಿ ಬೀಡ್ಸ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಈ ರೀತಿ 5 ಬೀಡ್ಸ್ನ ನಾನಿಲ್ಲಿ
ಕೂಡಿಸಿದ್ದೀನಿ. ಮತ್ತು ಸೇಮ್ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೇಮ್ ಮತ್ತು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಮತ್ತು 2 ಚೈನ್, ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಅನ್ನೋದು. ಮತ್ತು ಈ ಕಡೆ ಇರುವಂಥದ್ದಕ್ಕೆ ಸೇಮ್ ಮತ್ತು 2 ಬೀಡ್ಸ್ಗೆ ಒಂದು ಚೈನ್ಗನ್ನು ಹಾಕ್ಕೊಂಡ್ಬಿಟ್ಟು ಮತ್ತು ಈಗ ಒಂದು ಬೀಡ್ಸ್ನ ತೊಗೊತಾ ಇದ್ದೀನಿ. ಬೀಡ್ಸ್ನ ಹಾಕಿಬಿಟ್ಟು ಬೀಡ್ ಲಾಕ್, ಬೀಡ್ ಲಾಕ್ನ ಮಾಡಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಈಗ ಒಂದು ಬೀಡ್ಸ್, ಬೀಡ್ ಲಾಕ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ಸೇಮ್ ಡಬಲ್ ಕ್ರೋಶೆ, ಸೇಮ್ ಮತ್ತು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಅನ್ನೋದು. ಸೊ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಆ ಬೀಡ್ಸ್ ಅನ್ನೋದು ಈ ರೀತಿ ಕೂಡಿಸಿದ್ದೀನಿ ನೋಡಿ. ಆ ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ. ಈಗ ಬಂದುಬಿಟ್ಟು 4 ಸ್ಟೆಪ್ ಹಾಕಿದ್ದೀನಿ, 1 2 3 4. ಈಗ ಲಾಸ್ಟ್ ಫೈನಲ್ಲು 5 ಸ್ಟೆಪ್ಪು ಬಂದುಬಿಟ್ಟು ಇದಕ್ಕೂ ಕೂಡ ನಾನು ಇಲ್ಲಿ ಬೀಡ್ಸ್ನ ತೊಗೊತಾ ಇಲ್ಲ, ಜಸ್ಟ್ ಥ್ರೆಡ್ ವರ್ಕಿಂದ ವರ್ಕ್ನ ಮಾಡ್ಕೊಂಡು ಹೋಗೋದು ಅಷ್ಟೇ. ಫಸ್ಟ್ ಇಲ್ಲಿ 2 ಚೈನಲ್ಲಿ ಮತ್ತು ದಾರಾನ ಈ ರೀತಿ ತೊಗೊಂಡ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಲೈನಲ್ಲಿ ಯಾವುದೇ ಬೀಡ್ಸ್ ಹಾಕದೆ ವರ್ಕ್ ಮಾಡ್ಕೊತ ಹೋಗಿದ್ವಲ್ಲ, ಈಗ ಲಾಸ್ಟಲ್ಲಿ ಕೂಡ 5 ಸ್ಟೆಪ್ಪಲ್ಲಿನೂ ಥ್ರೆಡ್ಡಿಂದ ವರ್ಕ್ನ ಮಾಡ್ಕೋಬೇಕಾಗತ್ತೆ. ಸೇಮ್ 2 ಡಬಲ್ ಕ್ರೋಶೆ, 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಮತ್ತು 2 ಡಬಲ್ ಕ್ರೋಶೆ ಮತ್ತು 2 ಚೈನ್ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ಬೀಡ್ಸಲ್ಲಿ ಇಲ್ಲೇನೊಂದು ಚೈನ್ ಇದೆಯಲ್ವ ಅಲ್ಲಿ ಒಂದು ಡಬಲ್ ಕ್ರೋಶೆನ ಅಲ್ಲ ಸಿಂಗಲ್ ಒಂದು ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಆ ಡಿಸೈನ್ ಅನ್ನೋದು. ಮತ್ತು 2 ಚೈನ್ ಥರ ಹಾಕಿದ್ದೀನಿ. 2 ಚೈನ್ ಥರ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಇಲ್ಲೇನು ಬೀಡ್ಸ್ ಲಾಕ್ ಮಾಡಿದ್ವಲ್ಲ ಆ ಒಂದು ಚೈನಲ್ಲಿ ಹೋಗಿಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಕಂಬ, ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಚೈನ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಕಡೆ ಇರುವಂಥ ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಮತ್ತು ಒಂದು ಚೈನ್, 2 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತು ಈ ಕಡೆ ನೆಕ್ಸ್ಟ್ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂತ ಹೋಗಬೇಕಾಗುತ್ತೆ. ಈ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಅನ್ನೋದು. ಮತ್ತು 2 ಚೈನ್, 2 ಡಬಲ್ ಕ್ರೋಶೆ. ಸೊ ಲಾಸ್ಟಲ್ಲಿ ಹಾಕುವಂಥ ಲೈನಲ್ಲಿ ಯಾವುದೇ ಬೀಡ್ಸ್ನ ನಾನು ಹಾಕ್ತಾ ಇಲ್ಲ, ಜಸ್ಟ್ ನಾನು ಥ್ರೆಡ್ಡಿಂದ 2 ಚೈನ್, 2 ಡಬಲ್ ಕ್ರೋಶೆ, 2 ಚೈನ್, 2 ಡಬಲ್ ಕ್ರೋಶೆನ ಹಾಕ್ತಾ ಇದ್ದೀನಿ. ಸೊ 2 ಬೀಡ್ಸಲ್ಲಿ ಅಲ್ಲಿ ಮಾತ್ರ ಒಂದೇ ಟೈಮ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ 5 ಬೀಡ್ಸಿಂದ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಸ್ಯಾರಿ ಫುಲ್ ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನ್ ಎಲ್ಲ ವರ್ಕ್ ಮಾಡಿದ ಮೇಲೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ. ಸೊ ನ್ಯೂ ಡಿಸೈನ್ ಫ್ರೆಂಡ್ಸ್ ಇದು. 5 ಬೀಡ್ಸನ್ನ ಈ ರೀತಿ ಕ್ರೋಶಾದಲ್ಲಿ ಈ ರೀತಿ ಕೂರಿಸಿದ್ದೀನಿ. 5 ಸ್ಟೆಪ್ಪಲ್ಲಿ ವರ್ಕ್ನ ಮಾಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಬಂದಿದೆ ಸ್ಯಾರಿಗೆ, ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇದೆ. ಸೊ ರೆಡ್ ಕಲರ್ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು.
ತುಂಬ ಲೈಟ್ ವೆಯ್ಟ್ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟು ಏನು ಹೆವಿ ಅಂತ ಇಲ್ಲ, ಬಟ್ ನೋಡೋದಕ್ಕೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಈ ರೀತಿ 5 ಬೀಡ್ಸು ಮಧ್ಯದಲ್ಲಿ ರೆಡ್ ಕಲರಲ್ಲಿ ಸಿಲ್ವರ್ ಕಲರ್ ಮಣಿಗಳನ್ನ ಈ ರೀತಿ ತುಂಬ ಲುಕ್ ಅನ್ನೋದು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ತುಂಬ ಬೇಗ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್, ಟಫ್ ಏನಿಲ್ಲ. ಜಸ್ಟ್ ನೀವು ಡಬಲ್ ಕ್ರೋಶೆನ ಮಾಡಿಕೊಂಡು 2 ಚೈನ್ ಹಾಕ್ಕೊತ ಒಂದು 5 ಸ್ಟೆಪ್ಪು ವರ್ಕ್ ಮಾಡ್ಕೊಂಡ್ಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಪ್ರಾಕ್ಟೀಸ್ ಇರೋರಿಗೆ ಬೇಗನೆ ಆಗೋಗ್ಬಿಡುತ್ತೆ, ಬಟ್ ಹೊಸದಾಗಿ ಹಾಕೋರಿಗೆ ಸ್ವಲ್ಪ ಟೈಮ್ ತೊಗೊಳ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಏನು ತುಂಬ ಹೆವಿ ಅನಿಸೋದೇ ಇಲ್ಲ. ಈ ಡಿಸೈನ್ ಬಂದುಬಿಟ್ಟು ಈ ರೀತಿ ಕುಚ್ಚನ್ನ ಹಾಕಿದ್ದೀನಿ, 2 ಕಲರಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ಸೊ ನಿಮಗೆ ಇನ್ನೂ ಸ್ವಲ್ಪ ಹತ್ರ ಬೇಕಿದ್ರೆ ಪ್ರತಿಯೊಂದು 2 ಚೈನಲ್ಲಿ ನೀವು ಕುಚ್ಚನ್ನ ಹಾಕ್ಕೊಂಡ್ಬಿಟ್ಟು ಹತ್ತಿರಾಗಿ ನೀವು ಡಿಸೈನ್ನ ಹಾಕ್ಕೋಬೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 500-600 ಚಾರ್ಜ್ ಮಾಡ್ಬೋದು. 5 ಅಥವಾ 6 ಎರಡರಲ್ಲಿ ಯಾವುದಾದ್ರೂ ಪ್ರೈಸನ್ನು ನೋಡಿ ಚಾರ್ಜ್ ಮಾಡ್ಕೊಳ್ಳಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.